ಹಾಯ್ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ಫ್ರೈ ಮಾಡಿದ್ವಿ. ಆ್ಯಂಡ್ ಸೊ ಯೂಶಲಿ ಸಂಡೇ ಅಂದರೆ ಸಾಕು ಹೊಟ್ಟೆ ಒಳಗಡೆ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡೇ ಕುಕ್ ಮಾಡ್ತೀನಿ ಅಂತ ಹೇಳಿದ್ರು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಇವಾಗ ನಾವು ಫಿಶ್ ಫ್ರೈ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಹಸ್ಬೆಂಡೇ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಾನೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಫಿಶ್ನ ನೀವು ನೀಟಾಗಿ ತೊಳಿಬೇಕು. ಸೊ ನಾವು ತಂದಿದ್ದ ಫಿಶಲ್ಲಿ ಜಾಸ್ತಿ ಮುಳ್ಳಿಲ್ಲ, ಅಂದರೆ ದೊಡ್ಡ ದೊಡ್ಡ ಮುಳ್ಳು. ಸೊ ಬಿಕಾಸ್ ಪಾಪುಗೂ ತಿನ್ನಿಸ್ಬೇಕಿತ್ತು, ಅದಕ್ಕೆ ಅಂತ ದೊಡ್ಡ ಮುಳ್ಳಿರೋದನ್ನ ತಂದಿದ್ವಿ. ಆ್ಯಂಡ್ ಅದು ಮಾಡಬೇಕಂದ್ರೆ ನಾವು ಒಂದು ಬಟ್ಲಿಗೆ ಗರಂ ಮಸಾಲ, ಖಾರದ ಪುಡಿ. ಸೊ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂದೀವಿ, ಅದಕ್ಕೆ ಜಾಸ್ತಿ ಖಾರದ ಪುಡಿ ಹಾಕೊಂಡಿದ್ದೀವಿ. ಆ್ಯಂಡ್ ಅದಕ್ಕೆ ಪೆಪ್ಪರ್ ಪೌಡರ್, ನೋಡಿ ಇಲ್ಲಿ ನನ್ನ ಮಗ ಅವನು ಕೂಡ ಬಂದಿದ್ದಾನೆ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಂಡ್ ಸಾಂಬಾರ್ ಪೌಡರ್, ಅಂದರೆ ನಾವು ಮನೆಗೆ ಸಾಂಬಾರ್ಗೆ ಯೂಸ್ ಮಾಡುವಂಥ ಸಾಂಬಾರ್ ಪೌಡರ್ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಸೊ ನಮ್ಮ ಬೇಬಿ ಎಲ್ಲ ನೋಡ್ಕೊತಾ ಇದೆ. ನೆಕ್ಸ್ಟ್ ಅವ್ರ ಹೆಂಡ್ತಿಗೆ ಅವನೇ ಫಿಶ್ ಫ್ರೈ ಮಾಡ್ಕೊಡೋದು ಅನಿಸುತ್ತೆ. ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಆ್ಯಂಡ್ ನನ್ನ ಹಸ್ಬೆಂಡು ಯೂಸಲಿ ನಾನ್ ವೆಜ್ನ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಸೊ ಅವರೇ ಮಾಡ್ತಾಯಿದ್ದಾರೆ. ಆಮೇಲೆ ಆವಾಗಲೇ ಕಲಸಿಟ್ಟಿದ್ದಿಲ್ಲ ಹುಣಸೆ ಹಣ್ಣಂದು ರಸನ ಅದರೊಳಗಡೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಸೊ ಇವತ್ತಂತೂ ಫಿಶ್ ಫ್ರೈ ಸಕ್ಕತ್ತಾಗಿರುತ್ತೆ. ನನ್ನ ಹಸ್ಬೆಂಡ್ ಮಾಡ್ತಾರೆ. ಸೊ ತಿನ್ನೋಷ್ಟ್ರಲ್ಲಂತೂ ತಲೆ ಕೆಡಿಸ್ಬಿಡ್ತಾರೆ. ಎಷ್ಟು ಚೆನ್ನಾಗಿತ್ತಾ, ಎಷ್ಟು ರೇಟಿಂಗ್ ಕೊಡ್ತೀಯಾ, 10 ಆಫ್ ಔಟಾ, 10 ಔಟ್ ಆಫ್ ಔಟಾ ಅಂತ. ಸೊ ಬಟ್ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡಿವಿ. ಆ್ಯಕ್ಚುಲಿ ಫಿಶ್ಗೆ ನೀವು ಎಷ್ಟು ಆಯಿಲ್ ಹಾಕ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ. ಸೊ ಎಷ್ಟು ಆಯಿಲ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಆಯಿಲ್ ಎಲ್ಲ ಹೀರ್ಕೊಳ್ಳುತ್ತೆ ಫಿಶ್ಶು. ನೀಟಾಗಿ ಫೈನ್ ಪೇಸ್ಟ್ ಮಾಡ್ತಾ ಇದ್ದಾರೆ. ಅದು ತುಂಬಾನೇ ಚೆನ್ನಾಗಿ ಸೇರ್ಕೊಬೇಕು. ಸೊ ಇನ್ನೂ ಸ್ವಲ್ಪ ಹುಣಸೆಹಣ್ಣು ರಸ ಬೇಕಂತ ಹೇಳಿದ್ರು, ಅದಕ್ಕೆ ನಾನು ಹುಣಸೆಹಣ್ಣು ರಸನ ಕಲಿಸ್ತಾ ಇದ್ದೀನಿ. ಆ್ಯಂಡ್ ಹುಣಸೆಹಣ್ಣು ಎಷ್ಟು ಹಾಕ್ತೀರಾ ಅಷ್ಟು ಮೀನು ಚೆನ್ನಾಗಿರುತ್ತೆ. ಫಿಶ್ ಸಾಂಬಾರು ಮಾಡಿದ್ರೂ ಅಷ್ಟೇ. ಸೊ ನಾವಿವತ್ತು ಮಾಡ್ತಾ ಇರೋದು ಜಸ್ಟ್ ಫ್ರೈ ಅಷ್ಟೇ. ಆ್ಯಂಡ್ ಒಂದು ಸ್ವಲ್ಪ ಹುಣಸೆ ರಸನೂ ಕೂಡ ನಾವು ಅದರೊಳಗಡೆ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಸೊ ನಿಮಗೆ ಒಂದು ಸ್ವಲ್ಪ ತೆಳುವಾಗಿ ಪೇಸ್ಟ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ನೀರು ಹಾಕ್ಕೊಬಾರ್ದು, ಹುಣಸೆ ರಸ ಹಾಕ್ಕೊಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು, ಆಯಿಲ್ ಹಾಕ್ಕೊಬೇಕು. ಸೊ ಇದಕ್ಕೆ ನೀವು ನೀರು ಹಾಕಬಾರ್ದು. ಸೊ ನೀರು ಹಾಕೊಂಡ್ರೆ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ, ಆವಾಗ ನಿಮಗೆ ಚೆನ್ನಾಗಿ ಅನಿಸಲ್ಲ. ಸೊ ಅದಾದಮೇಲೆ ನಾವು ಆವಾಗಲೇ ತೊಳೆದಿಟ್ಟಿರೋಂಥ ಫಿಶ್ನ ನೀಟಾಗಿ ಎಲ್ಲನೂ ಏನಂದರೆ ಏನು ಮಾಡ್ತಾಯಿದ್ದೀವಿ, ಆ ಎಲ್ಲ ಫಿಶ್ಗೂ ಮಸಾಲಾನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲ ಫಿಶ್ಗೂ ಮಸಾಲಾನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಹಸ್ಬೆಂಡು ತಲೆನ ಪಾಪುಗೆ ತಿನ್ಸೋಣ ಅಂತ ಹೇಳ್ತಾಯಿದ್ರು. ಸೊ ಮಕ್ಕಳಿಗೆ ಫಿಶ್ ತಿನ್ಸೋದ್ರಿಂದ ತುಂಬಾ ಚೆನ್ನಾಗಿ ಅವರಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತೆ. ಸೊ ಅವಾಗವಾಗ ಫಿಶ್ನ ತಿನ್ನಿಸಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಸೊ ಆದರೆ ಫಿಶ್ ತಿನ್ನಿಸುವಾಗ ತುಂಬ ಹುಷಾರಾಗಿರಿ. ಸೊ ಮುಳ್ಳು ನೀಟಾಗಿ ಬಿಡಿಸ್ಬಿಟ್ಟು ತಿನ್ನಿಸ್ಬೇಕಾಗತ್ತೆ, ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀವಿ. ಸೊ ಒಂದು ಆಲ್ಮೋಸ್ಟ್ 1 ಅವರ್ ಅಷ್ಟು ಇಟ್ಟಿದ್ವಿ. ಸೊ ಅದಾದಮೇಲೆ ಒಂದು ಬಾಣಲಿಗೆ ನಾವು ಎಣ್ಣೆ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಕ್ಕೆ ಬಿಟ್ಬಿಟ್ಟು, ಸೊ ಎರಡೆರಡು 3 ನೀವು ಬೇಯಿಸ್ಕೊಬೋದು. ಸೊ ಅದು ಈ ಶೇಪಲ್ಲಿರೋದ್ರಿಂದ ನಿಮಗೆ ಏನೂ ಅನಿಸಲ್ಲ. ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಸೊ ಚೆನ್ನಾಗಿ ಬೆಂದಷ್ಟು ಫಿಶ್ ಚೆನ್ನಾಗಿರುತ್ತೆ, ಅಂದರೆ ತುಂಬ ಬೇಯಿಸೋಕೆ ಹೋಗಬೇಡಿ, ಕಲಸೋಗೋ ಥರ. ಸೊ ಇಲ್ಲಿ ನೋಡಿ ಹಸ್ಬೆಂಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೋದು. ಸೊ ನಾನು ಯಾವಾಗನ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸ್ತಿದೆ ಅಂದರೆ ಅವರೇ ತಂದು ಕುಕ್ ಮಾಡ್ತಾರೆ. ಇಲ್ಲಿ ನೋಡಿ ನನ್ನ ಮಗ ಎ ಬಿ ಸಿ ಡಿ ಜೋಡಿಸ್ತಾ ಇದ್ದಾನೆ. ಸೊ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ನಮ್ಮ ಬೇಬಿ ನೋಡಿದ್ರೆ. ಸೊ ಈ ವಯಸ್ಸಿಗೆ ಅವ್ನು ಒಂದ್ಸಲ ಎ ಬಿ ಸಿ ಡಿ ಜೋಡಿಸ್ತೀಯಪ್ಪ ಅಂದರೆ ಹ್ಞೂ ಜೋಡಿಸ್ತೀನಿ ಕೊಡು ಅಂದ್ಬಿಟ್ಟು ಈಸ್ಕೊಂಡು ಜೋಡಿಸುತ್ತೆ. ಆ್ಯಂಡ್ ಇವಾಗ ಒಂದು ರೆಡಿ ಆಯಿತು. ಸೊ ನನಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಫಸ್ಟ್ ನನ್ನ ಹಸ್ಬೆಂಡ್ ನನಗೆ ಕೊಟ್ಟರು. ಆ್ಯಂಡ್ ತುಂಬ ಥ್ಯಾಂಕ್ಸ್ ರೀ, ನೀವು ಈ ರೀತಿ ನನಗೋಸ್ಕರ ಫಿಶ್ ಫ್ರೈ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡಿದ್ರೆ. ಇವಾಗ ನೋಡ್ಬಿಟ್ಟು ಹೇಳ್ತೀನಿ. ಸೊ ಹೇಳೋ ತನಕ ಅವ್ರು ಬಿಡೋದು ಇಲ್ಲ ಬಿಡಿ. ಸೊ ಹೇಗಿದೆ ರೇಟಿಂಗ್ ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಮೀನ್ವೈಲ್ ನನ್ನ ಬೇಬಿ ಇಲ್ಲೇ ತುಂಬ ಆಟ ಆಡ್ತಾ ಇದ್ದ. ಅವನಿಗೆ ಫಿಶ್ ತಿನ್ಸೋಣ ಅಂದರೆ ಫಸ್ಟ್ ಬೇಡ ಬೇಡ ಅಂತ ಅಂದ. ಸೊ ಆಮೇಲೆ ತಿನ್ಸೋಣ, ಅವ್ನು ಮಲಗಿದ್ದೆದ್ಮೇಲೆ ಅವಾಗ ತಿನ್ಕೊತಾನೆ ಅಂದ್ಬಿಟ್ಟು ತಿನ್ಕೊಂಡೆ. ಸೊ ಆಮೇಲೆ ಬೇಬಿಗೂ ಕೂಡ ತಿನ್ನಿಸ್ದೆ, ಅವನು ಕೂಡ ತುಂಬ ಚೆನ್ನಾಗಿದೆ ಅಂದ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.